ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ಗುರುದೇವ್ ಬಳುಂಡಗಿ. ತಮ್ಮೆಲ್ಲರಿಗೂ ಕೂಡ ಸಾಧನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಭಾರತ ಸಂವಿಧಾನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಆಯೋಗಗಳನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಇಲ್ಲಿ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿಯವರೆಗೆ 3 ಪ್ರಮುಖವಾದಂತಹ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಮೊದಲನೇದಾಗಿ NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಎರಡನೇದಾಗಿ ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಮೂರನೇದಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇಂದು ಈ ಒಂದು ಸಂಚಿಕೆಯಲ್ಲಿ ನಾಲ್ಕನೇದಾಗಿ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂದ್ರೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಬನ್ನಿ, ಇಲ್ಲಿರುವಂತಹ ಪ್ರಮುಖವಾದಂತಹ ಅಂಶಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡೋಣ. ಆತ್ಮೀಯರೇ, ಭಾರತ ದೇಶದಲ್ಲಿರುವಂತಹ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡಿದಾಗ ಇಂದು ಈ ಸಂಚಿಕೆಯಲ್ಲಿ ನಾವು ರಾಜ್ಯದ ಅಂದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡ್ತೇವೆ. ಹಾಗಾಗಿ ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದ ಒಂದು ಹ್ಯೂಮನ್ ರೈಟ್ಸ್ ಕಮಿಷನ್ ನ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದ್ರೆ ಅವರೇ ನ್ಯಾಯಮೂರ್ತಿಗಳಾದಂತ ಶ್ರೀ ಎಲ್ ನಾರಾಯಣ ಸ್ವಾಮಿ ಅವರು ಈ ಒಂದು ಪ್ರಸ್ತುತವಾಗಿ ಕರ್ನಾಟಕ ರಾಜ್ಯದ ಈ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಅಂತ ನೋಡ್ತೇವೆ. ಈ ಒಂದು ಚಿತ್ರದಲ್ಲಿ ಏನು ಕಾಣ್ತಾ ಇದ್ರಲ್ಲ ಅವರೇ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನಿನ ಒಂದು ಅಧ್ಯಕ್ಷರು ಅಂತ ನಾವಿಲ್ಲಿ ಕಾಣ್ತಾ ಇದ್ದೇವೆ ಆತ್ಮೀಯರೇ. ಹಾಗಾಗಿ ಈ ಒಂದು ಪ್ರಮುಖವಾದಂತಹ ಸಂವಿಧಾನೇತರ ಸಂಸ್ಥೆಗಳಲ್ಲಿ ನಾಲ್ಕನೇದಾಗಿ ಯಾವುದನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂದ್ರೆ ಅದುವೇ ಆತ್ಮೀಯರೇ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂದ್ರೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಕಾಯ್ದೆಯು ಕೂಡ ಏನಿದೆಯಲ್ಲ ಅದು ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993 ಅನುಗುಣವಾಗಿ ಈ ಒಂದು ಕಾರ್ಯ ಕೈಗೊಂಡಿದೆ ಅಂತ ನೋಡ್ತೇವೆ. ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸ್ಥಾಪನೆಯ ಜೊತೆಗೆ ಇಲ್ಲಿ ರಾಜ್ಯ ಮಟ್ಟದ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನ ಸ್ಥಾಪನೆಗೆ ಕೂಡ ಅವಕಾಶವನ್ನ ಕೊಡಲಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993 ಅಡಿಯಲ್ಲಿ ಸ್ಥಾಪಿಸಲಾಗಿರೋದನ್ನ ಕಾಣ್ತೇವೆ. ಯಾವ ರೀತಿಯಾಗಿ ಕಳೆದ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸಂಪೂರ್ಣವಾಗಿ ಅಧ್ಯಯನ ಮಾಡಿದೆವು, ಆ ಎಲ್ಲ ಅಂಶಗಳನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ಮಾತ್ರ ಇಲ್ಲಿ ಈ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸಂಪೂರ್ಣವಾಗಿ ನಮಗೆ ಸ್ಪಷ್ಟವಾಗಿ ತಿಳುವಳಿಕೆ ಬರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಸಂಪೂರ್ಣವಾಗಿ ಇದರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ನಂತರದಲ್ಲಿ ನೋಡಿ, ಭಾರತ ಸಂವಿಧಾನದ ಒಂದು 7ನೇ ಅನುಸೂಚಿ ಅಂತ ನೋಡ್ತೇವೆ. ಭಾರತ ಸಂವಿಧಾನ ಅಂದ್ರೆ ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಲ್ಲ, ಇದರಲ್ಲಿ ಬರುವಂತಹ ಅನುಸೂಚಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 1 ರಿಂದ 12 ಇರುತ್ತ. ಈ ಒಂದು 12 ಸಂಚಿಕೆಯಲ್ಲಿ ಪ್ರಮುಖವಾಗಿ ಈ 7ನೇ ಅನುಸೂಚಿ ಏನಿದೆಯಲ್ಲ ಅದು ಏನನ್ನ ಒಳಗೊಂಡಿದೆ ಅಂದ್ರೆ ರಾಜ್ಯ ಪಟ್ಟಿ ಅಂತ ನೋಡ್ತೇವೆ. ರಾಜ್ಯ ಪಟ್ಟಿ ಅಂದ್ರೆ ಅದುವೇ ಸ್ಟೇಟ್ ಲಿಸ್ಟ್ ಅಂತ ನೋಡ್ತೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಸಮವರ್ತಿ ಪಟ್ಟಿ ಅಂದ್ರೆ ಕಾನ್ಕರೆಂಟ್ ಲಿಸ್ಟ್ ಅಂತ ನೋಡ್ತೇವೆ. ಕಾನ್ಕರೆಂಟ್ ಲಿಸ್ಟ್ ಅಂತ ನೋಡ್ತೇವೆ. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಮಾನವ ಹಕ್ಕುಗಳ ಉಲ್ಲಂಘನೆಯಾದ್ರೆ ಮಾತ್ರ ಅಂತ ಪ್ರಕರಣ ಬಗ್ಗೆ ವಿಚಾರಣೆ ಮಾಡುವಂತಹ ಒಂದು ಕೆಲಸ ಯಾವುದು ಅಂದ್ರೆ ಅದುವೇ ನೋಡ್ತಾ ಇದ್ದೀವಿ ಅಂದ್ರೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದು ಅಧಿಕಾರವನ್ನು ಹೊಂದಿರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ಅಂತಹ ಯಾವುದೇ ಪ್ರಕರಣದ ಬಗೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಥವಾ ಇತರೆ ಯಾವುದೇ ಒಂದು ಲೆಜಿಸ್ಲೇಚರ್ ಕಮಿಷನ್ ಅಂದ್ರೆ ಶಾಸನಾತ್ಮಕ ಆಯೋಗದ ವಿಚಾರಣೆ ನಡೆಸುತ್ತಿದ್ದರೆ ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಂತ ಪ್ರಕರಣಗಳನ್ನ ವಿಚಾರಣೆಗೆ ಕೈಗೊಳ್ಳುವಂತಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ನಾವು ಸ್ಪಷ್ಟವಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ. ಹೀಗೆ ಪ್ರಮುಖವಾಗಿ ಅದು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ ನಾವು ಸ್ಪಷ್ಟವಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲೇ ಅದರ ಯಾವ ರೀತಿಯಾಗಿ ರಚನೆಗೊಂಡಿದೆ ಅಂತ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಬನ್ನಿ, ಇಲ್ಲಿ ನೋಡಿ, ಒಬ್ಬ ಅಧ್ಯಕ್ಷರು ಮತ್ತು 2 ಸದಸ್ಯರನ್ನು ಒಳಗೊಂಡಿದೆ ಅಂತ ನೋಡ್ತೇವೆ. ಅದುವೇ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಉಚ್ಚ ನ್ಯಾಯಾಲಯದ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾಗಿರಬಹುದು ಅಥವಾ ಉಚ್ಚ ನ್ಯಾಯಾಲಯದ ಪ್ರಸ್ತುತ ನ್ಯಾಯಾಧೀಶರಾಗಿರಬಹುದು ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವುದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಿ ಒಬ್ಬ ಸದಸ್ಯರು ಉಚ್ಚ ನ್ಯಾಯಾಲಯದ ಸೇವೆಯಲ್ಲಿರುವ ಅಥವಾ ನಿವೃತ್ತ ನ್ಯಾಯಾಧೀಶರಾಗಿರಬೇಕು ಅಥವಾ ರಾಜ್ಯದ ಯಾವುದೇ ಒಂದು ಜಿಲ್ಲಾ ನ್ಯಾಯಾಲಯದಲ್ಲಿ 7 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ ಅನುಭವ ಉಳ್ಳವರಾಗಿರಬೇಕು. ಅವರು ಇಲ್ಲಿ ಒಂದು ರಚನೆಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿರುತ್ತೆ ಅಂತ ನೋಡ್ತೇವೆ. ಮತ್ತೊಬ್ಬ ಸದಸ್ಯನು ಮಾನವ ಹಕ್ಕುಗಳಿಗೆ ಸಂಬಂಧಿಸಿದಂತ ಜ್ಞಾನವನ್ನ ಅಥವಾ ಪ್ರಾಯೋಗಿಕ ಅನುಭವವನ್ನು ಹೊಂದಿರಬೇಕು. ಇಲ್ಲಿ ಈ ಒಂದು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ನ ರಚನೆಯಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ,
ಯಾವ ರೀತಿಯಾಗಿ ಒಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅದು ರಚನೆಗೊಳ್ಳ ನೇಮಕಾತಿಯನ್ನ ಹೊಂದಿದೆ ಅಂತ ನೋಡಿದಾಗ ಇಲ್ಲಿ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಸಲಹಾ ಸಮಿತಿಯ ಶಿಫಾರಸಿನ ಮೇರೆಗೆ ಯಾರು ಅಂದ್ರೆ ರಾಜ್ಯಪಾಲರು ಅಂತಲ್ಲ ನೇಮಕ ಮಾಡುವುದನ್ನ ನೋಡ್ತೇವೆ. ಹಾಗಾಗಿ ಮುಖ್ಯಮಂತ್ರಿಯ ಅಧ್ಯಕ್ಷತೆಯ ಸಲಹಾ ಸಮಿತಿ ಏನಿದೆಯಲ್ಲ, ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಇದೆಯಲ್ಲ, ಅದು ವಿಧಾನಸಭೆಯ ಸಭಾಧ್ಯಕ್ಷ ಸ್ಪೀಕರ್ ಆಫ್ ವಿಧಾನಸಭಾ ಆಗಿರಬಹುದು, ರಾಜ್ಯದ ಗೃಹ ಮಂತ್ರಿ ಹೋಮ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಆಗಿರಬಹುದು, ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಅಪೋಸಿಷನ್ ಲೀಡರ್ ಆಫ್ ವಿಧಾನಸಭಾ, ಇವರೆಲ್ಲರೂ ಕೂಡ ಅಂತಲ್ಲ ಇಲ್ಲಿ ಅಂತಲ್ಲ ಸದಸ್ಯರಾಗಿರೋದನ್ನ ನಾವು ಕಾಣ್ತಾ ಇದ್ದೇವೆ ಆತ್ಮೀಯರೇ. ನಂತರದಲ್ಲಿ ನೋಡಿ, ಒಂದು ವೇಳೆ ರಾಜ್ಯವು ವಿಧಾನ ಪರಿಷತ್ತನ್ನು ಹೊಂದಿದ್ದರೆ ಅಂದ್ರೆ ವಿಧಾನಸಭೆ ಹೊಂದಿದ್ದು ಜೊತೆಗೆ ವಿಧಾನ ಪರಿಷತ್ತನ್ನು ಹೊಂದಿತ್ತಂದ್ರೆ ಅವಾಗ ವಿಧಾನ ಪರಿಷತ್ತಿನ ಸಭಾಪತಿ ಮತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ಈ ಒಂದು ಸಲಹಾ ಸಮಿತಿಯ ಏನಾಗಿ ಒಳಗೊಂಡಿರ್ತಾರೆ ಅಂದ್ರ ಅವರು ಸದಸ್ಯರಾಗಿ ಒಳಗೊಂಡಿರುತ್ತಾರೆ ಅಂತ ನೋಡ್ತೇವೆ. ಹಾಗಾಗಿ ಈ ತರನಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ನೇಮಕಾತಿಯನ್ನ ಒಳಗೊಂಡಿರೋದನ್ನು ನೋಡ್ತೇವೆ. ಆದ್ರೆ ಸಂಬಂಧಪಟ್ಟಂತ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸಿದ ನಂತರವೇ ಸೇವೆಯಲ್ಲಿರುವಂತಹ ಈ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಅಥವಾ ಸೇವೆಯಲ್ಲಿರುವಂತಹ ಈ ಜಿಲ್ಲಾ ನ್ಯಾಯಾಧೀಶರನ್ನ ಆಯೋಗವು ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂತ ನೋಡ್ತೇವೆ. ಹಾಗಾಗಿ ಈ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ, ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಅದರ ಒಂದು ಅಧಿಕಾರಾವಧಿ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 3 ವರ್ಷ ಇರೋದನ್ನ ಕಾಣ್ತೇವೆ. ಅದಷ್ಟೇ ಅಲ್ಲದೆ ಅವರ ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಏನಾದರೂ 70 ವರ್ಷಗಳಾಯ್ತು ತುಂಬಿತು ಅಂದ್ರೆ ನಿವೃತ್ತಿ ಹೊಂದಬಹುದು ಅಂತ. ಅಂದ್ರೆ ಅವರಿಗೆ ಸ್ಪಷ್ಟವಾಗಿ ಅಂತಲ್ಲ 3 ವರ್ಷಗಳ ಅಂತಲ್ಲ ಕಾಲಾವಧಿ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಒಂದು ಕೊಟ್ಟಿರುತ್ತೆ. ಆಕಸ್ಮಿಕ ಅವರಿಗೆ ಅಂತಲ್ಲ 70 ವರ್ಷಗಳ ವಯಸ್ಸಾಗ್ಬಿಟ್ರೆ ಇದರಲ್ಲಿ ಯಾವುದು ಮೊದಲಾಗುತ್ತೋ ಅದರಲ್ಲಿ ಅಂತಲ್ಲ ಅವರ ಅಧಿಕಾರಾವಧಿಯನ್ನು ಹೊಂದಿರುತ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ನಾವು ಈ ಒಂದು ಯಾವುದರ ಅಧಿಕಾರಾವಧಿ ಬಗ್ಗೆ ನೋಡ್ತಾ ಇದ್ದೇವೆ ಅಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಒಂದು ಅಧಿಕಾರಾವಧಿ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಅಧಿಕಾರಾವಧಿಯ ನಂತರ ಆಯೋಗದ ಒಂದು ಅಧ್ಯಕ್ಷರಾಗಿರಬಹುದು ಮತ್ತು ಸದಸ್ಯರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗೆ ನೇಮಕಾತಿ ಮಾಡುವಂತಿಲ್ಲ ಅಂತ. ಇಲ್ಲಿ ನೋಡಿ, ಯಾವಾಗ ಒಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಏನಿದೆಯಲ್ಲ ಅದರ ಒಂದು ಅಧ್ಯಕ್ಷರಾಗಿರಬಹುದು ಸದಸ್ಯರಾಗಿರಬಹುದು ಅವರ ಕಾಲಾವಧಿ ಮುಗಿದ ನಂತರ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಆಗಿರಬಹುದು, ಅದರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ, ಈ ಒಂದು ಯಾವುದೇ ಒಂದು ಸರ್ಕಾರದಲ್ಲಿ ಅವರು ಅಂತಲ್ಲ ಮುಂದೆ ಅಂತಲ್ಲ ಯಾವುದೇ ಹುದ್ದೆಯನ್ನ ಅಲಂಕಾರ ಪಡೆದುಕೊಳ್ಳೋದಿಲ್ಲ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಂತರದಲ್ಲಿ ಯಾವ ರೀತಿಯಾಗಿ ಒಂದು ಪದಚ್ಯುತಿಯನ್ನ ಒಳಗೊಂಡಿರುತ್ತೆ ಇದು ರಾಜ್ಯ ಮಾನವ ಹಕ್ಕುಗಳ ಆಯೋಗವಂತ ನೋಡ್ತಾ ಬಂದಾಗ ನೋಡಿ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಯಾರು ನೇಮಿಸ್ತಾರೆ ಅಂದ್ರೆ ರಾಜ್ಯಪಾಲರು ನೇಮಿಸೋದನ್ನ ನಾವು ನೋಡ್ತೇವೆ. ಆದ್ರೆ ಅವರನ್ನ ಪದಚ್ಯುತಗೊಳಿಸುವಂತ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಮಾತ್ರ. ಇದು ತುಂಬಾ ಸ್ಪಷ್ಟವಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆಗಳನ್ನ ಕೇಳುವಾಗ ಈ ತೆರನಾಗಿ ಅಂತಲ್ಲ ನಿಮ್ಮಲ್ಲಿ ಅಂತಲ್ಲ ತಪ್ಪು ಸಂದೇಶವನ್ನ ಕೊಡುವಂತ ಸಂದೇಶ ಇರುತ್ತೆ. ಏನಂದ್ರೆ ನೋಡಿ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ನೇಮಕ ಮಾಡುವಂತ ಅಧಿಕಾರ ಅದು ಗವರ್ನರ್ ಆಫ್ ದ ಸ್ಟೇಟ್ ಇದ್ರೂ ಕೂಡ, ಆದ್ರೆ ಅವರಿಗೆ ಪದಚ್ಯುತಿ ಮಾಡುವಂತ ಅಧಿಕಾರ ಗವರ್ನರ್ಗೆ ಇರೋದಿಲ್ಲ. ಯಾರಿಗಿರುತ್ತಂದ್ರೆ ಅದುವೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ರಾಷ್ಟ್ರಾಧ್ಯಕ್ಷ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ರಾಷ್ಟ್ರಾಧ್ಯಕ್ಷರು ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನ ಯಾವ ಸಂದರ್ಭದಲ್ಲಿ ಅವರು ಪದಚ್ಯುತಿಗೊಳಿಸಬಹುದು ಅಂತ ಸಂಪೂರ್ಣವಾಗಿ ಇಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೇವೆ. ನೋಡಿ, ದಿವಾಳಿಯಾಗಿದ್ದಾರೆಂದು ನ್ಯಾಯಾಲಯದಿಂದ ತೀರ್ಮಾನಿಸಲ್ಪಟ್ಟಾಗ, ಯಾವಾಗ ಅವರು ನ್ಯಾಯಾಲಯದಿಂದ ಅವರು ದಿವಾಳಿ ಆಗಿದ್ದಾರೆ ಅಂತ ತೀರ್ಮಾನಿಸಲ್ಪಟ್ರೆ ಅಂತ ಸಂದರ್ಭದಲ್ಲಿ ಅವರನ್ನ ಪದಚ್ಯುತಿಗೊಳಿಸಲಾಗುತ್ತೆ. ಎರಡನೆಯದಾಗಿ ಪ್ರಮುಖವಾಗಿ ನೋಡಿ, ಅಧಿಕಾರಾವಧಿಯಲ್ಲಿ ವೇತನ ಪಡೆಯುವಂತಹ ಇತರೆ ಹುದ್ದೆಗಳನ್ನ ಅವರು ಅಲಂಕಾರ ಮಾಡಿದ್ರೆ ಆ ಸಂದರ್ಭದಲ್ಲಿ ಕೂಡ ರಾಷ್ಟ್ರಾಧ್ಯಕ್ಷರು ಅವರನ್ನ ಏನ್ ಮಾಡ್ತಾರೆ, ಪದಚ್ಯುತಿಗೊಳಿಸ್ತಾರೆ. ಅವರು ನೇಮಕಗೊಳ್ಳೋದು ಆಯಾ ರಾಜ್ಯದ ರಾಜ್ಯಪಾಲರಿಂದ ಆದ್ರೂ ಕೂಡ, ಆದ್ರೆ ಪದಚ್ಯುತಿಗೊಳ್ಳೋದು ಯಾರಿಂದ ಅಂದ್ರೆ ಅದು ಅಂತಲ್ಲ ಗವರ್ನರ್ ಕಡೆ ಆ ಒಂದು ಸಾಮರ್ಥ್ಯ ಇರೋದಿಲ್ಲ. ಅದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಯಾವಾಗ ಮಾನಸಿಕವಾಗಿ ಮೆಂಟಲಿ ಅಥವಾ ದೈಹಿಕವಾಗಿ ಫಿಸಿಕಲಿ ಅವರು ಅಂತಲ್ಲ ದೌರ್ಬಲ್ಯತೆ ಹೊಂದಿದ್ದಾರೆ ಅಂತ ಹುದ್ದೆಯಲ್ಲಿ ಅಂತಲ್ಲ ಮುಂದುವರಿಯಲು ಸಾಧ್ಯವಾಗದಿದ್ದಾರೆ ಅಂತ ಸಂದರ್ಭದಲ್ಲಿ ಕೂಡ ರಾಷ್ಟ್ರಾಧ್ಯಕ್ಷರು ಅವರನ್ನ ಪದಚ್ಯುತಿಗೊಳಿಸ್ತಾರೆ. ನಂತರದಲ್ಲಿ ಮಾನಸಿಕ ಅಸ್ವಸ್ಥ ಅಂತ ಮೆಂಟಲಿ ಡಿಪ್ರೆಷನ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ಕೂಡ ನ್ಯಾಯಾಲಯದಿಂದ ಘೋಷಿಸಲ್ಪಟ್ಟರೆ ಅಥವಾ ಅಪರಾಧಕ್ಕೆ ಸೆರೆವಾಸವನ್ನ ವಿಧಿಸಿದ್ದರೆ, ಅಲ್ಲದೆ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಸಾಬೀತಾದಂತ ದುರ್ವರ್ತನೆ ಅಂದ್ರೆ
ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂತ ಹೇಳ್ತೇವೆ. ಅಸಮರ್ಥತೆ ಆಧಾರದ ಮೇಲೆ ಕೂಡ ರಾಷ್ಟ್ರಾಧ್ಯಕ್ಷರು ಇವೆಲ್ಲ ಕಾರಣಗಳಿಂದ ಏನ್ ಮಾಡಬಹುದು ಅಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಪದಚ್ಯುತಿಗೊಳಿಸಬಹುದು ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಆದ್ರೆ ಈ ಸಂಬಂಧಪಟ್ಟಂತ ವಿಚಾರಣೆ ನಡೆಸುವಂತೆ ರಾಷ್ಟ್ರಾಧ್ಯಕ್ಷರು ಯಾರಿಗೆ ಕೇಳಿಕೊಳ್ತಾರೆ ಅಂದ್ರೆ ಅವರು ಸರ್ವೋಚ್ಚ ನ್ಯಾಯಾಲಯವನ್ನ ಕೇಳಿಕೊಳ್ತಾರೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕೇಳಿಕೊಳ್ಳೋದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ವಿಚಾರಣೆ ನಡೆಸಿದ ನಂತರ ಅಪಾದನೆಗೆ ಒಳಗಾಗಿರೋರನ್ನ ವಜಾ ಮಾಡಬಹುದೆಂದು ಸರ್ವೋಚ್ಚ ನ್ಯಾಯಾಲಯ ಅಂತಲ್ಲ ಸಲಹೆ ನೀಡಿದರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನು ಪ್ರೆಸಿಡೆಂಟ್ ಏನಿದಾರಲ್ಲ ದ್ರೌಪದಿ ಮುರ್ಮು ಅವರು ಈ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಪದಚ್ಯುತಿಗೊಳಿಸಬಹುದು ಅಂತ ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಅಧ್ಯಕ್ಷರು ಚೇರ್ಮನ್ ಏನಿದಾರಲ್ಲ ಮತ್ತು ಸದಸ್ಯರು ಮೆಂಬರ್ಸ್ ಇದಾರಲ್ಲ ಅವರ ವೇತನ ಆಗಿರಬಹುದು, ಸ್ಯಾಲರಿ ಆಗಿರಬಹುದು, ಬತ್ತಿ ಆಗಿರಬಹುದು ಮತ್ತು ಇತರೆ ಸೇವಾ ನಿಯಮಗಳನ್ನ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ನಿರ್ಧಾರ ಮಾಡುತ್ತೆ. ಯಾರಂದ್ರೆ ಅದೇನಂತ ಸ್ಟೇಟ್ ಗೌರ್ಮೆಂಟ್ ಅಂತ ನಾವು ನೋಡ್ತಾ ಇದ್ದೇವೆ. ಹೀಗೆ ಪ್ರಮುಖವಾಗಿ ಇಲ್ಲಿ ಇರುವಂತಹ ಅಂಶಗಳನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ನೇಮಕದ ನಂತರ ಅಧ್ಯಕ್ಷರಾಗಿರಬಹುದು ಅಥವಾ ಸದಸ್ಯರಾಗಿರಬಹುದು ಇವರ ಒಂದು ಪ್ರತಿಕೂಲವಾಗುವಂತೆ ಈ ಸೇವಾ ನಿಯಮಗಳೇನಿದಾವಲ್ಲ ಸರ್ವಿಸ್ ಲಾಸ್ ಇವು ಯಾವುದೇ ರೀತಿಯಿಂದ ಬದಲಾಯಿಸುವಂತಿಲ್ಲ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗೆ ಆಯೋಗದ ಕಾರ್ಯನಿರ್ವಹಣೆಯಲ್ಲಿ ಒಂದು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಅದರ ಜೊತೆಗೆ ನಿಷ್ಪಕ್ಷಪಾತತೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಈ ಎಲ್ಲಾ ನಿಯಮಗಳನ್ನಂತಲ್ಲ ರೂಪಿಸಲಾಗಿದೆ. ನಾನು ಆಗಾಗಲೇ ಹೇಳುವಾಗ ಯಾವುದೇ ಒಂದು ಆಯೋಗ ಅತ್ಯಂತ ಪಾರದರ್ಶಕತೆಯಿಂದ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳು ಕೂಡ ಅದು ಒಳಗೊಂಡಿರುವಂತ ಅದು ಸ್ವಾಯತ್ತತೆ ಆಗಿರಬಹುದು, ನಂತರ ಸ್ವಾತಂತ್ರ್ಯ ಆಗಿರಬಹುದು ಅಥವಾ ನಿಷ್ಪಕ್ಷಪಾತತೆ ಕೈದುಕೊಳ್ಳೋಕೋಸ್ಕರ ಈ ಎಲ್ಲ ನಿಯಮಗಳನ್ನ ಅಳವಡಿಸಿಕೊಂಡಿರೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಈ ಆಯೋಗದ ಕಾರ್ಯಗಳನ್ನು ಇಷ್ಟೊಂದು ವಿಶೇಷವಾದಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ ಇದರ ಕಾರ್ಯಗಳು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಾಗ ಮೊದಲನೇದಾಗಿ ನೋಡ್ತಾ ಇದ್ದೇವೆ ಮಾನವ ಹಕ್ಕುಗಳ ಉಲ್ಲಂಘನೆಯ ಪ್ರಕರಣಗಳಲ್ಲಿ ಅಥವಾ ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಗಟ್ಟುವುದನ್ನ ಸಾರ್ವಜನಿಕ ಅಧಿಕಾರಗಳು ನಿರ್ಲಕ್ಷ್ಯದ ಪ್ರಕರಣಗಳನ್ನ ವಿಚಾರಣೆಗೆ ಒಳಪಡಿಸುವುದಾಗಿರಬಹುದು, ಆಯೋಗದ ಇತರ ವಿಚಾರಣೆಗಳಂತ ಸ್ವಯಂ ಪ್ರೇರಣೆಯಿಂದ ದೂರಿನ ಮೇರೆಗೆ ಅಂತ ನಡೆಸುವುದನ್ನ ಈ ಒಂದು ಆಯೋಗದ ಪ್ರಮುಖ ಅಂತ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ನ್ಯಾಯಾಲಯದಲ್ಲಿ ಯಾವುದೇ ಒಂದು ಪ್ರಕರಣಗಳು ಬಾಕಿ ಉಳಿದಿರುವುದರಿಂದ ಮಾನವ ಹಕ್ಕುಗಳ ಉಲ್ಲಂಘನೆ ಆಪಾದನೆ ಒಳಗೊಂಡಂತ ಪ್ರಕರಣಗಳನ್ನ ಕಾರ್ಯಕಲಾಪಗಳಲ್ಲಿ ಅಂತಲ್ಲ ಮಧ್ಯ ಪ್ರವೇಶಿಸುವಂತಹ ಒಂದು ಕಾರ್ಯ ಯಾವುದಾಗಿದೆ ಅಂದ್ರೆ ಅದುವೇ ಅಂತಲ್ಲ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಕಾರ್ಯವೈಖರಿಗಳಲ್ಲಿ ಒಂದಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಜೈಲು ವಾಸಿಗಳ ಜೀವನ ಸ್ಥಿತಿಯನ್ನ ಏನಿದೆಯಲ್ಲ ಅಧ್ಯಯನ ಮಾಡುವುದಾಗಿರಬಹುದು, ಜೈಲುಗಳಿಗೆ ಭೇಟಿ ನೀಡಿ ಅದ್ರ ಜೊತೆಗೆ ಜೀವನ ಸ್ಥಿತಿಯನ್ನ ಉತ್ತಮಗೊಳಿಸಲು ಅಂತಲ್ಲ ಶಿಫಾರಸು ಮಾಡುವಂತಹ ಕಾರ್ಯ ಇದರದಾಗಿರುತ್ತೆ ಅಂತ ಹೇಳ್ತೇವೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ್ದು. ನೋಡಿ, ಮಾನವ ಹಕ್ಕುಗಳ ಒಂದು ಸಂವಿಧಾನಾತ್ಮಕ ಮತ್ತು ಇತರ ಕಾನೂನುಬದ್ಧ ರಕ್ಷಣೋಪಾಯಗಳನ್ನ ಪರಿಶೀಲಿಸುವುದರಾಗಿರಬಹುದು ಮತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ತೆಗೆದುಕೊಳ್ಳಬೇಕಾದಂತ ಕ್ರಮಗಳ ಕುರಿತು ಶಿಫಾರಸು ಮಾಡುವಂತಹ ಸಾಮರ್ಥ್ಯ ಯಾವುದು ಹೊಂದಿದೆ ಅಂದ್ರೆ ಅದುವೇ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯವೈಖರಿಗಳಲ್ಲಿ ಒಂದಾಗಿದೆ ಅಂತ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ 5ನೆಯ ಪ್ರಮುಖ ಅಂಶ ಏನನ್ನು ಅಧ್ಯಯನ ಮಾಡ್ತೇವೆ ಅಂದ್ರೆ ಮಾನವ ಹಕ್ಕುಗಳನ್ನ ಅನುಭವಿಸಲು ಅಡ್ಡಿಯಾಗುವಂತಹ ಈ ಭಯೋತ್ಪಾದನೆ ಟೆರರಿಸಂ ಅಂತ ಏನಿದೆಯಲ್ಲ ಮತ್ತು ಇತರೆ ಚಟುವಟಿಕೆಗಳು ಅದರ್ ಆಕ್ಟಿವಿಟೀಸ್ಗಳ ಪರಿಶೀಲಿಸುವುದು ಮತ್ತು ಪರಿಹಾರ ಕ್ರಮಗಳನ್ನ ಶಿಫಾರಸು ಮಾಡುವಂತಹ ಕಾರ್ಯವೈಖರಿಗಳಲ್ಲಿ ಒಂದಾಗಿದೆ. ಈ ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಈ ಸಂಶೋಧನೆ ಕೈಗೊಳ್ಳೋದು ರಿಸರ್ಚ್ ಅಂತ ಹೇಳ್ತೇವೆ ಮತ್ತು ಅದರ ಜೊತೆಗೆ ಪ್ರೋತ್ಸಾಹವನ್ನು ನೀಡೋದು ಪ್ರಮುಖವಾದಂತಹ ಕಾರ್ಯವೈಖರಿಗಳಲ್ಲಿ ಒಂದಾಗಿದೆ. ಯಾವುದಂದ್ರೆ ಅದುವೇ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯವೈಖರಿಗಳ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, 7ನೆಯ ಪ್ರಮುಖವಾದಂತಹ ಅಂಶ ಏನನ್ನ ಅಧ್ಯಯನ ಮಾಡ್ತೀವಿ ನಾವಿಲ್ಲಿ ಅಂತ ಹೋದಾಗ ಮಾನವ ಹಕ್ಕುಗಳೇನಿದೆಯಲ್ಲ ಹ್ಯೂಮನ್ ರೈಟ್ಸ್ಗೆ ಸಂಬಂಧಿಸಿದಂತ ಒಂದು ಸಾಹಿತ್ಯವನ್ನ ಪ್ರಚಾರ ಮಾಡೋದು ಕೂಡ ಇದರ ಕಾರ್ಯವೈಖರಿ ಆಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಹಕ್ಕುಗಳ ರಕ್ಷಣೋಪಾಯಗಳ ಬಗ್ಗೆ ಜನರಲ್ಲಿ ಅರಿವನ್ನ ಮೂಡಿಸೋದು ಟು ಗಿವ್ ಅವೇರ್ನೆಸ್ ಟು ದ ಪೀಪಲ್ ಅಂತ ನೋಡ್ತಾ ಇದ್ದೇವೆ. ಹಾಗೆ 9ನೇ ಅಂಶ ಮಾನವ ಹಕ್ಕುಗಳಿಗೆ ಪ್ರೋತ್ಸಾಹಿಸುವಂತ ಅವಶ್ಯಕತೆಯನ್ನು ಹೊಂದಿದೆ ಯಾವುದೇ ಕರ್ತವ್ಯವನ್ನ ನಿರ್ವಹಿಸುವುದು ಕೂಡ ಇದನ್ನ ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಆತ್ಮೀಯರೇ, ಇದನ್ನ ಡ್ಯೂಟೀಸ್ ಅಂತ ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ನೋಡಿ,
ಆಯೋಗವು ತನ್ನ ನಿಯಮಾವಳಿಗೆ ತಾನೇ ನಿಯಂತ್ರಿಸುವ ಅಧಿಕಾರವನ್ನು ಹೊಂದಿರುವುದನ್ನು ಕಾಣ್ತಾ ಇದ್ದೇವೆ. ಹಾಗೆ ಈ ಸಿವಿಲ್ ಕೋರ್ಟ್ ಏನಿದೆಯಲ್ಲ, ಈ ಸಿವಿಲ್ ಕೋರ್ಟ್ಗೆ ಇರುವಂತಹ ಎಲ್ಲ ಅಧಿಕಾರಗಳನ್ನ ಅಂತಲ್ಲ ಯಾವುದು ಹೊಂದಿದೆ ಅಂದ್ರೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಇತರ ಕಾರ್ಯಕಲಾಪಗಳಾಗಿರಬಹುದು ನ್ಯಾಯಿಕ ಸ್ವರೂಪವನ್ನು ಹೊಂದಿವೆ. ಆಯೋಗವು ರಾಜ್ಯ ಸರ್ಕಾರದಿಂದ ಯಾವುದೇ ಮಾಹಿತಿಯನ್ನ ಅಥವಾ ವರದಿಯನ್ನ ತರಿಸಿಕೊಳ್ಳುವಂತಹ ಅಧಿಕಾರವನ್ನ ಇಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಹೊಂದಿರುವುದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸ್ನೇಹಿತರೆ ನೋಡಿ, ಮಾನವ ಹಕ್ಕುಗಳಿಗೆ ಉಲ್ಲಂಘನೆಗೆ ಸಂಬಂಧಿಸಿದಂತಹ ದೂರುಗಳ ವಿಚಾರಣೆ ನಡೆಸಲು ಆಯೋಗವು ತನ್ನದೇ ಆದಂತಹ ಒಂದು ಸಿಬ್ಬಂದಿಯನ್ನು ಹೊಂದಿರುವುದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದಂತಹ ಈ ಆರೋಪಗಳಾಗಿರಬಹುದು, ಘಟನೆ ನಡೆದಿದೆ ಎನ್ನಲಾದಂತಹ ದಿನಾಂಕದಿಂದ, ಯಾವುದೇ ಒಂದು ದಿನಾಂಕದಿಂದ ಆ ಘಟನೆ ನಡೆದಿದೆ ಅಂತ ಅದರ ಒಂದು ವರ್ಷದ ಒಳಗಾಗಿ ಅಂದ್ರೆ 1 year ಅಂತ ನಾವು ಹೇಳ್ತಾ ಇದ್ದೇವೆ, ಅದರೊಳಗೆ ವಿಚಾರಣೆ ನಡೆಸುವ ಅಧಿಕಾರ ಆಯೋಗಕ್ಕಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ವಿಚಾರಣೆ ಪೂರ್ಣಗೊಂಡ ನಂತರ ಆಯೋಗವು ಈ ಕೆಳಗಿನ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಯಾವ ಕ್ರಮಗಳನ್ನ ಈ ಒಂದು ಆಯೋಗ ತೆಗೆದುಕೊಳ್ಳಬಹುದು ಅಂತ ನಾವಿಲ್ಲಿ ಸ್ಪಷ್ಟವಾಗಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ತೆಗೆದುಕೊಳ್ಳಬೇಕಂತ ಕ್ರಮ ಯಾವುದು ಅಂತ ನಾವು ನೋಡ್ತಾ ಹೋದಾಗ, ಮಾನವ ಹಕ್ಕುಗಳ ಉಲ್ಲಂಘನೆಗೆ ಕಾರಣವಾದಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸಂಬಂಧಪಟ್ಟಂತಹ ಆ ಸರ್ಕಾರಕ್ಕಾಗಿರಬಹುದು, ಯಾವುದೇ ಒಂದು ಪ್ರಾಧಿಕಾರಕ್ಕೆ ಅಂತಲ್ಲ ಶಿಫಾರಸು ಮಾಡುವಂತಹ ಅಧಿಕಾರವನ್ನ ಈ ಒಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಹೊಂದಿರುವುದನ್ನ ಕಾಣ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ ನೋಡಿ, ಸಂತ್ರಸ್ತರಿಗೆ ತಕ್ಷಣ ಅಂದ್ರೆ ತಾತ್ಕಾಲಿಕ ಪರಿಹಾರ ಅಂದ್ರೆ ಟೆಂಪರರಿ ಸೊಲ್ಯೂಷನ್ ಏನಂತಲ್ಲ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಅಥವಾ ಪ್ರಾಧಿಕಾರಕ್ಕೆ ಶಿಫಾರಸು ಮಾಡುವುದನ್ನು ಕಾಣ್ತಾ ಇದ್ದೇವೆ. ಹಾಗೆ ಅಗತ್ಯ ನಿರ್ದೇಶನ ಆದೇಶಗಳನ್ನ ಅಥವಾ ವಿಶೇಷ ಆಜ್ಞೆಗಳನ್ನು ನೀಡುವಂತೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಕೇಳಿಕೊಳ್ಳಬಹುದು ಅಂತ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕ್ರಮ ಜರುಗಿಸುವಂತೆ ಶಿಫಾರಸು ಮಾಡುವುದು ಕೂಡ ಆಯೋಗದ ಒಂದು ಪ್ರಧಾನವಾದಂತಹ ಕಾರ್ಯ ಆಗಿದ್ದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ಮಾನವ ಹಕ್ಕುಗಳನ್ನ ಉಲ್ಲಂಘಿಸುವವರನ್ನ ಶಿಕ್ಷಿಸುವ ಅಥವಾ ನೊಂದವರಿಗೆ ಪರಿಹಾರವನ್ನು ಒದಗಿಸುವ ಅಧಿಕಾರ ಯಾರಿಗಿರೋದಿಲ್ಲ ಅಂದ್ರೆ ಅದು ಅಂತಲ್ಲ ಈ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಯಾವುದು ಇರೋದಿಲ್ಲ ಅಂದ್ರೆ ಈ ಮಾನವ ಹಕ್ಕುಗಳ ಉಲ್ಲಂಘಿಸುವವರನ್ನ ಶಿಕ್ಷಿಸುವಂತಹ ಅಥವಾ ನೊಂದವರಿಗೆ ಪರಿಹಾರ ನೀಡುವಂತಹ ಅಧಿಕಾರ ಇದು ಹೊಂದಿರೋದಿಲ್ಲ ಅಂತ ನಾವು ಸ್ಪಷ್ಟವಾಗಿ ಇಲ್ಲಿ ನೋಡಬಹುದು. ಆತ್ಮೀಯರೇ, ಆಯೋಗದ ಶಿಫಾರಸುಗಳಿಗೆ ಸರ್ಕಾರ ಅಥವಾ ಸಂಬಂಧಪಟ್ಟಂತಹ ಪ್ರಾಧಿಕಾರವು ಬದ್ಧವಾಗಿರಬೇಕಂತ ನಿಯಮವನ್ನು ಕೂಡ ಹೊಂದಿಲ್ಲ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಈ ಎಲ್ಲಾ ಪ್ರಮುಖ ಅಂಶಗಳನ್ನ ನಾವು ಯಾವುದರಲ್ಲಿ ಅಧ್ಯಯನ ಮಾಡ್ತಾ ಇದ್ದೀವಿ ಅಂದ್ರೆ ಅದುವೇ ಅಂತಲ್ಲ ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆದ್ರೆ ಆಯೋಗದ ಶಿಫಾರಸುಗಳ ಅನುಗುಣವಾಗಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳನ್ನ ರಾಜ್ಯ ಸರ್ಕಾರವು ಏನಂದ್ರೆ 1 ತಿಂಗಳೊಳಗಾಗಿ ಏನ್ ಮಾಡ್ಬೇಕಂದ್ರೆ ಆಯೋಗಕ್ಕೆ ಗಮನಕ್ಕೆ ತರಬೇಕಾದ ಜವಾಬ್ದಾರಿಯನ್ನು ಹೊಂದಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಹಾಗೆ ಆಯೋಗವು ತನ್ನ ವಾರ್ಷಿಕ ವರದಿ ಆನ್ಯುವಲ್ ರಿಪೋರ್ಟ್ ಅಥವಾ ಸ್ಪೆಷಲ್ ರಿಪೋರ್ಟ್ ಏನಿದೆಯಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುತ್ತದೆ. ಈ ಒಂದು ವರದಿ ಏನಿದೆಯಲ್ಲ ಅದು ರಾಜ್ಯ ಶಾಸಕಾಂಗದ ಮುಂದೆ ಚರ್ಚೆಗಾಗಿ ಅಂತ ಮಂಡಿಸಲಾಗುತ್ತೆ ಅಂತ ನಾವು ನೋಡ್ತೇವೆ. ಇಲ್ಲಿ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ತೆಗೆದುಕೊಳ್ಳುವಂತ ಒಂದು ಕ್ರಿಯಾ ವರದಿಯನ್ನ ಸಲ್ಲಿಸಲಾಗುತ್ತೆ. ಅಲ್ಲದೆ ಕೆಲವು ಶಿಫಾರಸುಗಳನ್ನ ಒಪ್ಪಿಕೊಳ್ಳದಿದ್ದರೆ ಅದಕ್ಕೆ ಕಾರಣಗಳನ್ನ ಕ್ರಿಯಾ ವರದಿಯಲ್ಲಿ ನೀಡಲಾಗಿರುತ್ತೆ. ಈ ಎಲ್ಲಾ ಅಂಶಗಳನ್ನ ಅಂತಲ್ಲ ನಾವು ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾಗಿ ಆತ್ಮೀಯರೇ, ಈ ಒಂದು ಸಾಧನಾ ಅಕಾಡೆಮಿಯಲ್ಲಿ ಅಧ್ಯಯನ ಮಾಡುವಂತಹ ಈ ಒಂದು ಸಂವಿಧಾನೇತರ ಸಂಸ್ಥೆಗಳು ಅಂದ್ರೆ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನಿದೆಯಲ್ಲ ಇದರಲ್ಲಿ 4ನೇ ಸಂಚಿಕೆಯಾಗಿ ನಾವು ಏನನ್ನ ಅಧ್ಯಯನ ಮಾಡಿದ್ದೇವೆ ಅಂದ್ರೆ ಅದುವೇ ಅಂತಲ್ಲ ಆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇಲ್ಲಿ ಸಾಮಾನ್ಯವಾಗಿ ನೋಡಿ, ಭಾರತ ಸಂವಿಧಾನವನ್ನ ಅಧ್ಯಯನ ಮಾಡುವಾಗ ಪ್ರಮುಖವಾಗಿ ಇಲ್ಲಿ ಹಾಫ್ ಆಫ್ ದ ಸ್ಟಡಿ ಅಂತ ರೆಡ್ಯೂಸ್ ಮಾಡಬಹುದು. ಹೇಗೆ ನೋಡಿ, ಈ ಕಳೆದ ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡಿರೋದು ಏನಪ್ಪಾ ಅಂದ್ರೆ 3ನೇ ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡಿರೋದು ಯಾವುದಂದ್ರೆ ಅದುವೇ ಅಂತಲ್ಲ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇಲ್ಲಿ ಈ ಒಂದು ಸಂಚಿಕೆಯಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದ್ರೆ ಅದುವೇ ಅಂತಲ್ಲ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಅಧ್ಯಯನ ಮಾಡ್ತೇವೆ. ಇಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲಿ ಕೇಂದ್ರಕ್ಕೆ ಸಂಬಂಧಪಟ್ಟಿದಂತ ಯಾವಾಗ ಈ ಒಂದು ಸಂಚಿಕೆ ಬಗ್ಗೆ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ತೀವೋ ನಂತರದಲ್ಲಿ ಅಂತಲ್ಲ ಅದರ ಶೇಕಡ 70% ಏನಂತಲ್ಲ ಒಂದು ಬರ್ಡನ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದೇ ನಿಯಮಾವಳಿಗಳನ್ನ ರಾಜ್ಯ ಸರ್ಕಾರದಲ್ಲಿ ಒಳಗೊಂಡಿದೆ. ಹೀಗೆ ನೋಡಿ, ಕೇಂದ್ರ ಸರ್ಕಾರದಲ್ಲಿ ಪ್ರೈಮ್ ಮಿನಿಸ್ಟರ್ ಏನ್ ಕೆಲಸ ಮಾಡ್ತಾರೋ ಹೆಚ್ಚು ಕಡಿಮೆ ಅಂತಲ್ಲ ರಾಜ್ಯ ಸರ್ಕಾರದಲ್ಲಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಏನಿದೆ ಸ್ಟೇಟ್ ಅಂತ ಕೆಲಸ ಮಾಡೋದನ್ನು ನೋಡ್ತೇವೆ. The Council of Minister in the Central, the Council of Minister in the State same equally ಅಪ್ರಾಕ್ಸಿಮೇಟ್ಲಿ ಕೆಲಸ ಮಾಡೋದು ನೋಡ್ತೇವೆ. ಹಾಗೆ ಅಲ್ಲಿ ಒಂದು ಕೇಂದ್ರದಲ್ಲಿ ಲೋಕಸಭೆ ಏನ್ ಕೆಲಸ ಮಾಡುತ್ತೋ ರಾಜ್ಯದಲ್ಲಿ ವಿಧಾನಸಭೆ ಕೆಲಸ ಮಾಡೋದನ್ನ, ಅಲ್ಲಿ ಕೇಂದ್ರದಲ್ಲಿ ಒಂದು
ರಾಜ್ಯಸಭೆ ಏನು ಕೆಲಸ ಮಾಡುತ್ತೋ ಹಾಗೆ ನಾವು ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನ ಕೆಲಸ ಮಾಡೋದನ್ನು ನೋಡ್ತೇವೆ. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಕೆಲಸ ಮತ್ತು ಹೈಕೋರ್ಟ್ ಕೆಲಸ ಅಂತ ಕಂಪ್ಯಾರಿಸನ್ ಮಾಡಿ, ಯಾವಾಗ ಈಗ ತುಲನೆ ಮಾಡಿ ಅಂದ್ರೆ ಕಂಪ್ಯಾರಿಟಿವ್ ಸ್ಟಡಿ ಆಗ್ತಾ ಹೋಗುತ್ತೋ ಆವಾಗ ಇರ್ತಾರಲ್ಲ ನಮ್ಮ ಅಧ್ಯಯನದ ಸಮಯನೂ ಕೂಡ ಅತ್ಯಂತ ಕಡಿಮೆಗೊಳಿಸಬಹುದು ಮತ್ತು ಉತ್ಕೃಷ್ಟವಾದಂತಹ ಅಂಕಗಳನ್ನ ಪಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತೇವೆ. ಹಾಗಾಗಿ ಆತ್ಮೀಯರೇ, ಈ ಒಂದು ಸಂಚಿಕೆಯಲ್ಲಿ ಅಂತಲ್ಲ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಒಂದು ಕಾರ್ಯಗಳೇನು, ಫಂಕ್ಷನ್ಸ್ಗಳೇನೆಂದು ಮತ್ತು ಅದರ ಒಂದು ಅಧಿಕಾರಗಳೇನು ಇವೆಲ್ಲದ ಬಗ್ಗೆ ಸಂಪೂರ್ಣ, ಹಾಗೆ ಮಾನವನ ಅಭಿವೃದ್ಧಿಯಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯ ಮಾಡುತ್ತೆ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಗುರುದೇವ್ ಬಳುಂಡಗಿ. ಆತ್ಮೀಯ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಇನ್ನೊಂದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೆ ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.